ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಲೋಕಸಭೆಯ ಒಳಗಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದರೆ ಸರ್ಕಾರದಲ್ಲಿ ಬಹುದೊಡ್ಡ ಸರ್ಜರಿ ಆಗೋದು ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ರಾತ್ರೋರಾತ್ರಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏನಿದು ಹಾಗಾದರೆ ಡಿನ್ನರ್ ಮೀಟಿಂಗ್ ಸೀಕ್ರೆಟ್? ಸಚಿವರುಗಳನ್ನೆಲ್ಲ ಸೇರಿಸ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ, ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಜ್ಜಾಗಿರುವ ಪ್ರಭಾವಿ ಮಿನಿಸ್ಟರ್ ಡಿಕೆಗೆ ಕಾದಿದೆಯಾ ಶಾಕ್? ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ವೇಗ ಹೆಚ್ಚುತ್ತಾನೇ ಇದೆ. ವಿಧಾನಸೌಧದಲ್ಲಿ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಸಭೆ, ಆಮೇಲೆ ಮನೆ ಮನೆಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ, ಬೃಹತ್ ಜನಸ್ಪಂದನ ಅಂತ ಸಿದ್ದರಾಮಯ್ಯನವರ ಜನತಾ ದರ್ಶನಕ್ಕೆ ಸೆಡ್ಡು ಹೊಡೆಯೋ ರೀತಿಯ ಕಾರ್ಯಕ್ರಮಗಳು ಜನರ ಬಳಿಗೆ ಅವರು ತಲುಪ್ತಾ ಇರೋದು, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಏನು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದೆ. ಇದರ ನಡುವೆ ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಸದ್ದಿಲ್ಲದೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಈಗ ಸಚಿವರುಗಳು, ಪ್ರಭಾವಿ ಮಿನಿಸ್ಟ್ರುಗಳೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟು ಹಾಕೋದಕ್ಕೆ ಅಸ್ತ್ರವನ್ನು ರೆಡಿ ಮಾಡೇ ಬಿಟ್ರ. ಎಸ್, ಈ ಲೋಕಸಭಾ ಚುನಾವಣೆ ಒಳಗಡೆ 3 DCMಗಳ ಆಯ್ಕೆ ಆಗಲೇಬೇಕು ಅನ್ನುವಂಥ ಕೂಗು ಈಗ ಬಹಿರಂಗವಾಗಿ ಆಗುವಂದ್ಸಲ ಕೇಳಿಬಂತು, ಆಮೇಲೆ ಅಂಥದ್ದೇನೂ ಇಲ್ಲ ಅನ್ನೋ ರೀತಿ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಆಯಿತು. ಆದರೆ ಈಗ ಬಹಿರಂಗವಾಗಿ ಆ ಕೂಗು ಎತ್ತಿದೆ. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಾತ್ರಿ ಮೀಟಿಂಗ್ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಮಧ್ಯಾಹ್ನದಿಂದ ಶುರುವಾಗಿ 2 ಗಂಟೆ 3 ಗಂಟೆಗೆ ಶುರುವಾಗಿ ಮಹದೇವಪ್ಪನವರು, ರಾಜಣ್ಣನವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ 4 ಜನ ಪ್ರಭಾವಿ ಮಿನಿಸ್ಟರ್ಗಳು ಒಟ್ಟುಗೂಡಿ ಮೀಟಿಂಗ್ ಮಾಡಿರೋದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ, ಸರ್ಕಾರದ ಮಟ್ಟದಲ್ಲಿ ಬಹುದೊಡ್ಡ ಬದಲಾವಣೆ ಫಿಕ್ಸ್ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಕಡೆಗೆ ಹೆಚ್ಚು ಗಮನ ಹರಿಸ್ತಿರೋ ಥರ ಕಾಣಿಸ್ತಿದೆ. ಲೋಕಸಭೆಯಲ್ಲಿ ಹೈಕಮಾಂಡ್ಗೆ ಬಲ ತುಂಬುವ ಮೂಲಕ ತನ್ನ ಕೈ ಮೇಲಾಗಬೇಕು ಅಂತ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ತಿರೋದು. ಅವ್ರಿಗೆ ನಿಗಮ ಮಂಡಳಿ, ಆಶ್ರಯ ಸಮಿತಿ ಎಲ್ಲೆಲ್ಲ ಸ್ಥಾನಮಾನ ಕೊಡಿಸೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕೊಡಿಸಿ ತನ್ನ ಕೈಯನ್ನು ಪಕ್ಷದಲ್ಲಿ ಭದ್ರ ಮಾಡ್ಕೊಳ್ಳೋದು, ನಾಯಕತ್ವಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋ ಕೆಲಸವನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಡೆಬಿಡದೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದು ಕ್ಯಾಂಪ್ ಅಲರ್ಟ್ ಆಗಿದೆ. ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಒಬ್ಬರೇ DCM ಆಗಿ ಮುಂದುವರಿಯೋಕೆ ಬಿಡಬಾರ್ದು. ಅವ್ರಿಗೆ ಸಮಾನವಾಗಿ ಮತ್ತಷ್ಟು ಜನ ಪ್ರಭಾವಿಗಳ ಎಂಟ್ರಿ ಆಗಲೇಬೇಕು ಅಂತ ಈಗ ಹೈಕಮಾಂಡ್ ಜೊತೆಗೆ ಒಂದು ಸುತ್ತು ಮಾತುಕತೆನೂ ನಡೆಸ್ಕೊಂಡು ಬಂದಿರುವಂಥ ಸತೀಶ್ ಜಾರಕಿಹೊಳಿ ಸಮಾನ ಮನಸ್ಕ ಪ್ರಭಾವಿ ಮಿನಿಸ್ಟರ್ಗಳ, ದಲಿತ ನಾಯಕರುಗಳ ಮೀಟಿಂಗನ್ನು ಮಾಡೋದರಲ್ಲಿ ಜೋರಾಗಿ ಈಗ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ನಂಬರ್ 1, ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಈ 4 ಜನ ಮಿನಿಸ್ಟರ್ಗಳ ಮೇಲೆ ಒತ್ತಡ ಇದೆ. ರಾಜಣ್ಣ ಅವರೇನೋ ತಾನು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಮಗನಿಗೆ ಕ್ಷೇತ್ರ ಬಿಟ್ಟುಕೊಡ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಮಗ ಬರಲಿ ಅಂತ ಅಷ್ಟು ಸುಲಭವಾಗಿ ಅವರು ಹೇಳಿದ್ರು, ತಾನು ಆಕಾಂಕ್ಷಿ ಅಂತ ಮಾತ್ರಕ್ಕೆ ಅಷ್ಟು ಸುಲಭವಾಗಿ ಸಚಿವ ಸ್ಥಾನ ಬಿಟ್ಟು ಲೋಕಸಭೆಗೆ ಹೋಗೇ ಬಿಡ್ತಾರೆ ಅಂತಲೂ ಅಲ್ಲ. ಹೋದರೆ ಇಂಥದ್ದೊಂದು ಅವಕಾಶ ಮಗನಿಗೆ ಕೊಡಬೇಕು. ಮಹದೇವಪ್ಪನವ್ರಿಗೆ ಇಷ್ಟ ಇಲ್ಲ, ಕೊಡೋದಾದರೆ ಮಗನಿಗೆ ಕೊಡಿ. ಸತೀಶ್ ಜಾರಕಿಹೊಳಿ ಅವರಂತೂ ಹೇಳೇ ಬಿಟ್ಟಿದ್ದಾರೆ, ನಾನು ಸ್ಪರ್ಧೆ ಮಾಡಲ್ಲ, ಮಗಳನ್ನು ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ನಿರೀಕ್ಷೆ ಅವರದ್ದು. ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಒಂದು ರೀತಿಯಲ್ಲಿ ತಾನೇನು ಅಂದುಕೊಂಡಿದ್ರು ಅದನ್ನು ಪಡ್ಕೊಳ್ಳೋಕ್ಕಾಗದೆ ಬೇಜಾರಲ್ಲಿದ್ದಾರೆ. ಗೃಹ ಸಚಿವರಾಗಿ ಅಷ್ಟಕ್ಕೆ ಸೀಮಿತರಾಗಿರೋದು ಅವ್ರಿಗೆ ಬೇಸರ ಇದೆ. ಮುಂದೆ ಅವಕಾಶ ಸಿಕ್ಕಿದ್ರೆ ನಾನೇ ಯಾಕೆ CM ಆಗಬಾರ್ದು? ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ? ದಲಿತ ನಾಯಕ, ಹಿರಿಯ ನಾಯಕ, KPCC ಅಧ್ಯಕ್ಷರಾಗಿ ಸುದೀರ್ಘಾವಧಿಗೆ ಸೇವೆ ಸಲ್ಲಿಸಿದ್ದೀನಿ, ಪಕ್ಷಕ್ಕೆ ನನ್ನ ಕೊಡುಗೆ ದೊಡ್ಡದಿದೆ. ಅವಕಾಶ ಸಿಕ್ಕಿದ್ರೆ ದಲಿತ CM ದಾಳ ಉಳಿಸೋದಕ್ಕೆ ಸಿದ್ದು ಕ್ಯಾಂಪೇ ಜಿ ಪರಮೇಶ್ವರ್ ಬೆನ್ನಿಗೆ ನಿಲ್ಲೋದಕ್ಕೆ ಈಗ ರೆಡಿ ಆಗಿದೆಯಲ್ವ, ಅದೆಲ್ಲ ಬೆಳವಣಿಗೆಗಳು. ಸೊ ಡಿ ಕೆ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೀಗ ಪ್ರಭಾವಿ ಮಂತ್ರಿಗಳು ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಅಹಿಂದ ಅಸ್ತ್ರ ಪ್ರಯೋಗಕ್ಕೂ ಕೂಡ ಸಿದ್ಧತೆ ನಡೀತಿದೆ. ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ ಎಲೆಕ್ಷನ್ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸೋದು. ಮೊನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಒಂದು ಕಾರ್ಯಕ್ರಮದಲ್ಲಿ, ಅವರೇ ಅಂದರೆ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ನಾವು ಮತ್ತೆ ಒಗ್ಗೂಡಬೇಕಾಗಿದೆ. ನಾವು ಒಗ್ಗಟ್ಟಾಗಿದ್ದಕ್ಕೆ ಮತ್ತೊಮ್ಮೆ ಅವರು CM ಆದರು. ಈಗ 4 ವರ್ಷ ಮತ್ತೆ ಅವ್ರಿಗೆ
CM ಕುರ್ಚಿ ಗಟ್ಟಿಯಾಗಿ ಉಳಿಬೇಕಂದ್ರೆ ನಾವು ಒಗ್ಗೂಡಬೇಕು ಅನ್ನುವಂಥ ಸಂದೇಶ ಕೊಟ್ಟರು. ಅದನ್ನೇ ಈಗ ಸಿದ್ದು ಕ್ಯಾಂಪ್ ಮಾಡ್ತಿರೋದು. ಅಹಿಂದ ಸಮಾವೇಶ, ಶಕ್ತಿ ಪ್ರದರ್ಶನ. ನಾವಿಲ್ಲಿ ಡೆಲ್ಲಿಗೆ ಹೋಗ್ಬಿಟ್ರೆ DK ಶಿವಕುಮಾರ್ ಪ್ಲ್ಯಾನ್ ಅಂತೆ, ಲೋಕಸಭೆಗೆ ಸ್ಪರ್ಧೆ ಮಾಡಿ ನಮ್ಮನ್ನು ಡೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ದಲಿತ ಧ್ವನಿಯೇ ಇಲ್ಲದಂಗೆ ಆಗ್ಬಿಡುತ್ತೆ. ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಅಂದುಕೊಂಡಂತೆ ಎಲ್ಲ ಪೂರಕ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ. ಯಾವ ಕಾರಣಕ್ಕೂ ಇದಾಗಬಾರ್ದು. ನಾವೇ ಸ್ಪರ್ಧೆ ಮಾಡೋದು ಸರಿ ಇಲ್ಲ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಕೊಡ್ತಾ ಇರೋದು. DK ಶಿವಕುಮಾರ್ ಒತ್ತಡದ ಕಾರಣದಿಂದಾಗಿ ಸುಮಾರು ಜನಕ್ಕೆ ಕುತ್ತಿಗೆಗೆ ಬಂದಿತ್ತು. ಏನಪ್ಪ ಇದು, ಇರೋ ಸಚಿವ ಸ್ಥಾನ ಪ್ರಭಾವಿ ನಾಯಕರುಗಳೆಲ್ಲ ಬಿಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಹೇಗೆ ಅಂತ. ರಾಹುಲ್ ಗಾಂಧಿಯವರ ಮೂಲಕ ಒಂದು ಸಂದೇಶನೂ ಬಂತು, ಸಚಿವರುಗಳೇ ಸ್ಪರ್ಧೆ ಮಾಡಬೇಕು 8-10 ಜನ ಅಂದರೆ ಅದು ಸರಿ ಇಲ್ಲ, ಅವ್ರ ಕಡೆಯವ್ರಿಗೆ ಗೆಲ್ಲುವಂಥವ್ರಿಗೆ ಕೊಡೋದು ಸೂಕ್ತ ಅನ್ನುವಂಥ ಸಂದೇಶವೂ ಬಂತು. DK ಶಿವಕುಮಾರ್ ಆಗ ವರಸೆ ಚೇಂಜ್ ಮಾಡಿದ್ರು. ನಾನು ಯಾವತ್ತೂ ಹೇಳೇ ಇಲ್ಲ ಸಚಿವರೇ ಸ್ಪರ್ಧೆ ಮಾಡಲಿ ಅಂತ, ಅವಶ್ಯಕತೆ ಬಿದ್ದರೆ ಪಕ್ಷಕ್ಕಾಗಿ ಮಾಡಬೇಕಾಗಿ ಬರುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟು ಅಲ್ಲೂ ಪಟ್ಟು ಬಿಡಲಿಲ್ಲ. ಅವರು ಸ್ವಲ್ಪ ಧ್ವನಿ ಬದಲಿಸಿದ್ರು ಅಷ್ಟೇ. ಹಾಗಾಗಿ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೀತಿರುವಂಥ ಮೀಟಿಂಗ್, ನಿಗಮ ಮಂಡಳಿ ಬೇರೆ ಬೇರೆ ಸ್ಥಾನಮಾನ ತಮ್ಮ ಆಪ್ತರಿಗೆ ಕೊಡಿಸೋದು, DCM ಸ್ಥಾನ ಶತಾಯಗತಾಯ ಪಡ್ಕೊಳ್ಳೇಬೇಕು ಈ ಲೋಕಸಭೆ ಒಳಗಡೆ. ಆಗ DK ಬಲ ಕಡಿಮೆ ಆಗುತ್ತೆ ಅನ್ನೋದು. ಅಹಿಂದ ಸಮಾವೇಶ, ಜಾತಿಗಣತಿ ರಿಪೋರ್ಟನ್ನು ರಿಲೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಒತ್ತಡ ಇರೋದ್ರಿಂದ ಮತ್ತಷ್ಟು ಸಮಸ್ಯೆ ಆಗಬಹುದು ಅಂತ ಈಗ ಹೈಕಮಾಂಡ್ ಕೂಡ ತಟಸ್ಥ ಆಗಿದೆ. ಹಾಗಾಗಿ ತಾವು ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಗಬಾರ್ದು, ಹಿಂದುಳಿದ ದಲಿತ ಶಕ್ತಿ ಪ್ರದರ್ಶನ ಆಗಲೇಬೇಕು ಅಂತ ಈಗ DKಗೆ ಸೆಡ್ಡು ಹೊಡೆಯೋದಕ್ಕೆ ವಿವಿಧ ಅಸ್ತ್ರಗಳನ್ನು ಕೈಗೆತ್ತಿಕೊಳ್ತಿದ್ದಾರೆ ಸಚಿವರುಗಳು. ಸೊ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಗ್ ಸರ್ಜರಿ ಆಗೋ ಥರ ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.